ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಆರೋಪ ಸಾಬೀತಾದರೆ 24 ಗಂಟೆಯಲ್ಲಿ ರಿಸೈನ್ ಮಾಡ್ತೀನಿ. ಬಡವರ ದುಡ್ಡು ಹೊಡೆಯುವಷ್ಟು ದಾರಿದ್ರ್ಯ ನನಗೆ ಬಂದಿಲ್ಲ. ಬಿಆರ್ ಪಾಟೀಲ್ ಆರೋಪಕ್ಕೆ ಸಚಿವ ಜಮೀರ್ ಸ್ಪಷ್ಟನೆ. ಸುದ್ದಿಗೋಷ್ಠಿಯಲ್ಲಿ ಜಮೀರ್ ಅಹಮದ್ ಏನು ಹೇಳಿದ್ದಾರೋ ಗೊತ್ತಿಲ್ಲ. ಅವರು ನನ್ನ ಜೊತೆ ಮಾತನಾಡಿಲ್ಲ. ಕರೆದ್ರೆ ಮಾತುಕತೆಗೆ ಹೋಗ್ತೀನಿ. ನಾಳೆ ಸಿಎಂ ಡಿಸಿಎಂ ನನ್ನ ಕರೆದಿದ್ದಾರೆ. ಹಂಪಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ. ಅವರು ಮಾಡಿದ ಆರೋಪಕ್ಕೆ ನಾನು ಸರಿಯಾದ ಮಾಹಿತಿ ಕೊಟ್ಟಿದ್ದೀನಿ. ಆ ರೀತಿ ಆರೋಪಗಳಿದ್ರೆ ತನಿಖೆ ಮಾಡಿಸೋಣ ಅಂತ ಹೇಳಿರೋದು ಅದ್ರಲ್ಲಿ ಕಟ್ ಆಗಿದೆ. ಬಿಆರ್ ಪಾಟೀಲ್ ಆಡಿಯೋ ಬಗ್ಗೆ ಸರ್ಫರಾಜ್ ಖಾನ್ ಸ್ಪಷ್ಟನೆ. 2013ರಿಂದ 18ರಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಈಗಿಲ್ಲ. ಯಾಕೆ ಈ ರೀತಿ ಬದಲಾದರೂ ಗೊತ್ತಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಮನೆಗೆ ಹೋದ್ರೆ ನೋಡೋದೇ ಇಲ್ಲ. ಸಿಎಂ ಡಿಸಿಎಂ ವಿರುದ್ಧ ಶಾಸಕ ರಾಜು ಕಾಗೆ ಆಕ್ರೋಶ. ಬನ್ನೇರ್ಘಟ್ಟ ಯುವತಿ ಲೈಂಗಿಕ ದೌರ್ಜನ್ಯ ಮತ್ತು ಹಲ್ಲೆ ಕೇಸ್ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ 5 ಆರೋಪಿಗಳ ಬಂಧನ. ಅಮಾನುಷ ಕೃತ್ಯವನ್ನು ಖಂಡಿಸಿದ ರಾಜ್ಯ ಮಹಿಳಾ ಆಯೋಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.